ನಮಸ್ಕಾರ ಸ್ನೇಹಿತರೆ. ನೀವು ಅಪ್ಲಿಕೇಶನ್ ಓಪನ್ ಮಾಡ್ತೀರಾ. ಓಪನ್ ಮಾಡಿದ ನಂತರ ನಿಮಗೆ ಕ್ಲಾಸ್ಗಳನ್ನು ನೋಡೋದು ಹೇಗೆ ಅಂತ ನೋಡ್ತಾ ಬರ್ತೀವಿ ಇಲ್ಲಿ. ಓಪನ್ ಮಾಡಿದ ನಂತರದಲ್ಲಿ ನಿಮಗೆ ಈ ರೀತಿ ಡ್ಯಾಶ್ಬೋರ್ಡ್ ಬರುತ್ತೆ. ಇಲ್ಲಿ ನೀವೇನಾದರೂ ಹೊಸ ಕೋರ್ಸನ್ನು ತೊಗೋತಾ ಇದ್ದೀರಿ ಅಂತಂದರೆ ನಿಮಗೆ ಇಲ್ಲಿ ಕಾಣುತ್ತೆ ನ್ಯೂಲಿ ಆಡೆಡಲ್ಲಿ. ನಿಮಗೆ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಬೇಕಾಗಿತ್ತು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಇಲ್ಲ ನನಗೆ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಅಷ್ಟೇ ಬೇಕು ಸರ್, SSC ಮತ್ತು RRB ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಇಲ್ಲ ಸರ್ ನನಗೆ ಫ್ರೀ ಬೇಕು, ನಾನು 100% ಟೆಸ್ಟ್ ಸೀರೀಸನ್ನು ಮತ್ತು ಕ್ಲಾಸನ್ನು ನೋಡ್ತೀನಿ ಸರ್ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದನ್ನು ಕಂಟಿನ್ಯೂ ಅಂತ ಹೊಡೀರಿ. ಬಿಕಾಸ್ ಇದು ನೀವು ಫ್ರೀ ಇರುತ್ತೆ, ಕಂಟಿನ್ಯೂ ಬರುತ್ತೆ. ಇಲ್ಲಿ ನಿಮಗೆ ಕಂಟಿನ್ಯೂ ಅಂತ ಕೊಟ್ಟರೆ ಅಂದರೆ ಇಲ್ಲಿ ನಿಮಗೆ ಕಂಟಿನ್ಯೂ ಇದೆ. ಇದು ಕಂಟಿನ್ಯೂ ಅಂತ ನಂತರದಲ್ಲಿ ನಿಮಗೆ ಇಲ್ಲೇನು ಕ್ಲಾಸ್ ಕಾಣ್ತಾ ಇದ್ದಾವಲ್ಲ ಇವೆಲ್ಲ ಫ್ರೀ ಕ್ಲಾಸಸ್ ಸಿಗುತ್ತೆ. ನೀವು ಕ್ಲಾಸ್ಗಳನ್ನು ನೋಡ್ಕೋಬೋದು ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಸಿಲೆಬಸ್ಸು ಗೊತ್ತಿಲ್ಲ ಸರ್ ಅಂದರೆ ಸಿಲೆಬಸ್ಸು ಫಸ್ಟ್ ಇದೆ. ಸೂಪರ್ ಸಂಡೇ ಟೆಸ್ಟ್ ಇದೆ. ನಿಮಗೆ ಇವತ್ತಿನ ತರಗತಿ ಕ್ಲಾಸ್ ಇಲ್ಲೇ ಇರುತ್ತೆ. ಕೆಲವೊಬ್ಬರಿಗೆ ಲಾಗಿನ್ ಪ್ರಾಬ್ಲಮ್ ಆಗ್ತಾಯಿದೆ. ಯಾರಿಗೆ ಲಾಗಿನ್ ಪ್ರಾಬ್ಲಮ್ ಆಗ್ತಾಯಿದೆಯೋ ಅವರು ಎಲ್ಲಿಗೆ ಬರ್ತೀರಿ ಅಂದರೆ ಸೆಟ್ಟಿಂಗ್ ಅಕೌಂಟಿಗೆ ಬರ್ತೀರಿ. ಅಕೌಂಟಿಗೆ ಬಂದಮೇಲೆ ನಾನು ಇದನ್ನು ಲಾಗೌಟ್ ಮಾಡ್ತೇನೆ. ಈಗ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕಂಟಿನ್ಯೂ ವಿತ್ ಗೂಗಲ್ ಕೊಡಬೇಕಾ ಅಥವಾ ಲಾಗಿನ್ ಕೊಡಬೇಕಾ ಗೊತ್ತಾಗಲ್ಲ. ನಿಮ್ಮ ಅಕೌಂಟ್ ಇದ್ದರೆ ಕಂಟಿನ್ಯೂ ವಿತ್ ಗೂಗಲ್ ಕೊಟ್ಟು ನಿಮ್ದು ಯಾವ್ದಾದ್ರು ಒಂದು Gmail ಕ್ರಿಯೇಟ್ ಮಾಡಿದ್ರೆ ಸಾಕು ಬರುತ್ತೆ. ಹೊಸದಾಗಿ ಯಾರಾದರೂ ಇದ್ದೀರಿ ಅಂದರೆ ಸೈನ್ ಅಪ್ ತೊಗೋಬೇಕು. ತಲೆಯಲ್ಲಿರಲಿ. ಧನ್ಯವಾದಗಳು ಸ್ನೇಹಿತರೆ.